ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೈಡರ್ ಬ್ರೋ ಕನ್ನಡ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಹೊಸ ವಿಡಿಯೋದೊಂದಿಗೆ. ಉಡುಪಿಯಿಂದ ಜಸ್ಟ್ 38 ಕಿಲೋಮೀಟರ್ ದೂರದಲ್ಲಿರೋ ಪ್ರಕೃತಿ ಮಡಿಲಲ್ಲಿ ಅಡಗಿರುವಂಥ ಒಂದು ಅದ್ಭುತವಾದ ಜಾಗಕ್ಕೆ ನಾವು ಹೊರಟಿರೋ ರೈಡ್ ಇದು. ಬನ್ನಿ ನೋಡೋಣ ಹೇಗಿದೆ ಅಂತ. ಮುಂದೆ ಏನು ನೋಡ್ತಿದ್ದೀರಲ್ಲ ಅದೇ ವಾರಂಗ ಲೇಕ್ ಅಥವಾ ಕೆರೆ ಬಸಿದಿ ಲೇಕ್ ಅಂತಲೂ ಕರೀತಾರೆ. ಪ್ರಕೃತಿ ನೋಡಿ ಏನು ಸಖತ್ತಾಗಿದೆ, ಒಳ್ಳೆ ನೇಚರ್ ತುಂಬ ಚೆನ್ನಾಗಿದೆ. ಬನ್ನಿ ಎಂಜಾಯ್ ಮಾಡೋಣ. ಇನ್ನೊಂದೇನು ಗೊತ್ತಾ, ಇಲ್ಲಿ ಗಣೇಶ್ ಅವ್ರದ್ದು ಮುಗುಳ್ನಾಗೆ ಮೂವಿ ನೋಡಿದ್ದೀರಾ ಅನಿಸುತ್ತೆ. ಆ ಮೂವಿನ ಇಲ್ಲೇ ತೆಗೆದಿರ್ತಾರೆ. ನಾವು ಕನಸಲ್ಲಿ ಹಂಗಪ್ಪ ಆರಾಮಾಗಿರಬೇಕು ಹಗಲೊತ್ತೆ ಹಿಂಗ. ಫ್ರೆಂಡ್ಸ್, ಇದೇ ವಾರಂಗ ಕೆರೆ ಬಸಿದಿ. ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತೀವಿ, ಬಟ್ ಇದೊಂದು ಜಾಗಕ್ಕೆ ಮಾತ್ರ ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ. ದೋಣಿನೇ ದಾರಿ, ನಮಗೆ ನೀರೇನೇ ರಸ್ತೆ, ಇದರಲ್ಲೇ ನಾವು ಹೋಗಬೇಕು. ಅಲ್ಲೇನು ಕಾಣಿಸ್ತಿದೆಯೋ ಸುಂದರವಾದಂಥ ದೇವಸ್ಥಾನ ಅದ್ಭುತವಾಗಿ ಕಾಣಿಸ್ತಿದೆ. ನಾವಲ್ಲಿ ಒಂದು ಹೋಗ್ತಾ ಇರೋದು ಆ ದೋಣಿಯಲ್ಲಿ ವೈಬ್ ಸಖತ್ತಾಗಿ ಮ್ಯಾಚ್ ಆಗ್ತಿದೆ ಈ ಸಿಚುವೇಷನಲ್ಲಿ. ಈ ದೋಣಿಲಿ ಹೋಗೋ ಮಜಾನೇ ಬೇರೆ. ಸುತ್ತಲೂ ನೀರು, ಮಧ್ಯದಲ್ಲಿ ದೇವಸ್ಥಾನ, ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿದ್ದೀರಾ ಪಶ್ಚಿಮ ಘಟ್ಟಗಳ ಸಾಲು. ನೋಡಿದ್ರೆ ಹೆಂಗಿದೆ ಅಂದರೆ ಅಬ್ಬಬ್ಬ, ಒಳ್ಳೆ ಸ್ವರ್ಗ. ಅವಾಗವಾಗ ಇಂತಲ್ಲಿ ಬರ್ತಾ ಇರಬೇಕು ಗುರು. ಈ ಜಾಗನ ಕಣ್ತುಂಬಕ್ಕೆ ಎಷ್ಟು ಜನ ಬರ್ತಾಯಿದ್ದಾರೆ ನೋಡಿ, ನಂಬ್ತಾರೇನೆ. ಅದು ನಾವು ಬಂದ್ಬಿಟ್ಟು ವೀಕೆಂಡಲ್ಲಿ ಹೋಗಿರೋದ್ರಿಂದ ತುಂಬ ಜನ ಇದ್ದರು. ಆ ಸುತ್ತ ನೇಚರು ಏನಿದೆಯಲ್ಲ ಅದ್ಭುತ ನೋಡಿ. ಆ ನೇಚರ್ ಏನಿದೆ, ಗ್ರೀನರಿ. ಬಟ್ ನಾವು ಹೋಗಿದ್ದ ಟೈಮಲ್ಲಿ ಸ್ವಲ್ಪ ಮಳೆಗಾಲ ಇಲ್ದಿರ ಕಾರಣ ಈ ತಾವರೆ ಹೂವೆಲ್ಲ ಮಲಿಕೊಂಬಿಟ್ಟಿದ್ವು ಎಲ್ಲಿ ಕ್ಲೀನಾಗಿ, ಒಂದು ಕಣ್ಣು ಕಾಣಿಸ್ಲಿಲ್ಲ. ಒಂದು ಸ್ವಲ್ಪ ನಾವು ಈ ಮಳೆಗಾಲದಲ್ಲಿ ಹೋಗಿದ್ರೆ ತಾವರೆಗಳೆಲ್ಲ ನಮಗೆ ಟಾಟಾ ಬಾಯ್ ಬಾಯ್ ಹೇಳ್ತಾಯಿದ್ವು. ಬಟ್ ಅದೊಂದು ಚಾನ್ಸ್ನ ಮಿಸ್ ಮಾಡ್ಕೊಂಡ್ವಿ. ಬನ್ನಿ ನೋಡೋಣ ಹೇಗಿದೆ ದೇವಸ್ಥಾನ. ನೇಚರ್ನ ಇಷ್ಟೊತ್ತು ನೋಡಿದ್ದಾಯಿತು, ಈಗ ದೇವಸ್ಥಾನ ನೋಡೋಣ ಬನ್ನಿ. ಈ ದೇವಸ್ಥಾನಕ್ಕೆ ಒಂದು ಇತಿಹಾಸನೇ ಇದೆ. ಸುಮಾರು 850 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದನ್ನು ಚತುರ್ಮುಖ ಬಸಿದಿ ಅಂತಲೂ ಕರೀತಾರೆ. ಯಾಕೆ ಅಂತಂದರೆ 4 ದಿಕ್ಕಲ್ಲೂ ಬಾಗಿಲುಗಳಿವೆ, 4 ದಿಕ್ಕಿಗೂ ತೀರ್ಥಂಕರ ಮೂರ್ತಿಗಳಿವೆ. ಈ ಕಾಲದಲ್ಲಿ ಈ ನೀರಿನ ಮಧ್ಯದಲ್ಲಿ ಈ ಥರ ಒಂದು ದೇವಸ್ಥಾನ ನೋಡ್ತಾ ಇರೋದು ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಆವಾಗಿನ ಕಾಲದಲ್ಲಿ ಈ ಥರ ಅದ್ಭುತವಾದಂಥ ಒಂದು ಶಿಲ್ಪಕಲೆ ಆಗಲಿ, ಈ ಥರ ಒಂದು ಆ ನೀರಿನ ಮಧ್ಯದಲ್ಲಿ ಮಾಡಬೇಕನ್ನೋ ಒಂದು ಕಾನ್ಸೆಪ್ಟು ತುಂಬ ಅದ್ಭುತವಾಗಿದೆ. ನೋಡಿ ಆ ಪರಿಶುದ್ಧವಾದಂಥ ನೀರು, ಎಲ್ಲೂ ಆ ಶುದ್ಧತೆಗೆ ಯಾವುದೇ ಅಡಚಣೆನೇ ಆಗಲ್ಲ, ಅಷ್ಟು ಶುದ್ಧವಾಗಿದ್ದಾವೆ. ಮತ್ತು ಯಾರನ್ನ ಈ ಪ್ಲೇಸಿಗೆ ಬಂದವರು ದಯವಿಟ್ಟು ಈ ಜಾಗನ ಇದೇ ಥರ ಕಾಪಾಡಿ. ಯಾವುದೇ ಆದಂಥ ಒಂದು ಪ್ಲಾಸ್ಟಿಕ್ನ ಇಲ್ಲೇ ಬಿಟ್ಟೋಗ್ಬೇಡಿ, ಜೊತೆಗೆ ಕ್ಯಾರಿ ಮಾಡಿ ಅದನ್ನು. ಈ ಸುಂದರವಾದಂಥ ಒಂದು ಜಾಗದಲ್ಲಿ ನಿಮ್ಮ ಸಮಯ, ಅದ್ಭುತವಾದಂಥ ಸಮಯನ ಕಳೀರಿ. ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಫ್ಯಾಮಿಲಿ ಜೊತೆ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಸ್ಟಾರ್ಟಿಂಗಲ್ಲಿ ಇಲ್ಲಿ ನಾವು ವೀಡಿಯೋ ಮಾಡ್ತೀವಿ ಅಂದಾಗ ಬೇಡ ಮಾಡಬೇಡಿ, ತುಂಬ ಜನ ಇದು ಎಕ್ಸ್ಪ್ಲೋರ್ ಆಗಿಬಿಟ್ಟು ಜಾಸ್ತಿ ಜನ ಬರ್ತಾರೆ ಅಂತ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಆಮೇಲೆ ಮಾತಾಡಿ ಅವ್ರು ಕನ್ವಿನ್ಸ್ ಮಾಡಿದ್ಮೇಲೆ ಅಗ್ರಿ ಆದರು. ನಾವು ಒಳಗಡೆ ಹೋಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಆಚೆ ಬರೋಷ್ಟಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು. ಇನ್ನೇನು ನಾವು ನೆಕ್ಸ್ಟ್ ಹೋಗೋಂಥ ಜಾಗನೂ ಪ್ಲೇಸು ಫಿಕ್ಸ್ ಆಗಿತ್ತು. ಅಣ್ಣ ನೋಡಿ ಒಳಗಡೆನೇ ಏನೋ ಯೋಚನೆ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಏನು ಅಂತ. ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕಂದರೆ ನಾವು ಇಷ್ಟು ಕಷ್ಟ ಬಿದ್ದು ವಿಡಿಯೋ ಮಾಡಿರ್ತೀವಿ, ಏನಾದರೂ ಒಂದು ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.